ನಮಸ್ಕಾರ. ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಇನ್ನು ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಳೋದ್ರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷವಾದ ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಯಾಕೆಂತಂದ್ರೆ ದ್ವಾದಶ ರಾಶಿಗಳಲ್ಲಿ ಯಾವ ಭಾಗದಲ್ಲಿ ಕುಚ ಇದ್ರೆ ಯಾವೆಲ್ಲ ರೀತಿಯಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ, ಯಾರಿಗೆ ಒಳಿತಾಗುತ್ತೆ, ಯಾರಿಗೆ ಕೆಡುಕಾಗುತ್ತೆ ಅನ್ನೋಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಇವತ್ತು ಕೂಡ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಆರ್ಯವರ್ಧನ್ ಗುರುಜಿ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಏನೆಲ್ಲ ಹೇಳ್ತಾರೆ ಕೇಳೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಯಾರೇ ನಂಬರ್ ಬಗ್ಗೆ ನ್ಯೂಮರಾಲಜಿ ಬಗ್ಗೆ ಮಾತಾಡಿ ಕೂಡ ಅದು ದೇವರಿಗೆ ಅರ್ಚನೆ ಮಾಡ್ದಂಗಿರುತ್ತೆ. ಹಾಗಾಗಿ ಇವತ್ತು ಬಹಳ ವಿಶೇಷವಾಗಿ ಎರಡು ಪರಿಹಾರ ಹೇಳ್ತಿದ್ವಿ. ಒಂದು, ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರಿಗಾರು ದೃಷ್ಟಿ ಆಗ್ತಾ ಇದೆ, ತೊಂದರೆಗಳು ಆಗ್ತವೆ, ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಮತ್ತೆ ನಿಮ್ಮ ಮನೇಲಿ ವ್ಯವಹಾರಗಳು ಸರಿಯಾಗಿ ಆಗ್ತಾ ಇಲ್ಲ, ನಿಮ್ಮ ಮಕ್ಕಳು ಮದುವೆ ಆಗ್ತಾ ಇಲ್ಲ, ಇಷ್ಟೆಲ್ಲದಕ್ಕೂ ಒಂದು ಒಳ್ಳೆ ಪರಿಹಾರಗಳನ್ನ ಹೇಳ್ತೀರಿ. ಇದು ಸಿಂಪಲ್ ಪರಿಹಾರ ನೋಡಿ. ದಯವಿಟ್ಟು ನಿಮ್ಮ ಇಷ್ಟ ದೇವರು ಯಾವುದೇ ಆಗಿರ್ಬೋದು, ನಿಮ್ಮ ಇಷ್ಟ ದೇವರು ಅಂದರೆ ಅಮ್ಮನವ್ರ ದೇವರಿಗೆ ಒಂದು ನಿಂಬೆಹಣ್ಣು ಹಾರ, ಒಂದು 100 ಮೇಲೆ ಎಷ್ಟಾರ ಇರ್ಬೋದು, ದಯವಿಟ್ಟು ನಿಮ್ಮ ಲಕ್ಕಿ ನಂಬರ್ಗೆ ದೇವರಿಗೆ ಹಾಕಿ. ಆಮೇಲೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ನಿಮ್ಮ ಮನೆ ಬಾಗಿಲಿಗೆ ನಿಂಬೆಹಣ್ಣು ಹಾರವನ್ನು ಹಾಕಿ, ದಯವಿಟ್ಟು ಹಾಕಿ. ನಿಮ್ಮ ಕೆಟ್ಟ ದೃಷ್ಟಿ ಅಂದರೆ ಎಲ್ಲರ ಕೆಟ್ಟ ದೃಷ್ಟಿಗಳು, ನಿಮ್ಮ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ, 100% ಆಗುತ್ತೆ. ಅದರಲ್ಲೂ ಕೂಡ ನನಗೆ ಬಹಳ ನಂಬಿಕೆ ಇದೆ. ಯಾವಾಗಲಾದ್ರು ಒಂದ್ಸರಿ ಭದ್ರಕಾಳಿಯಮ್ಮ ಟೆಂಪಲ್ಗೆ ಹೊಟ್ಟು ಬರ್ರಿ, ಇನ್ನೂ ಕೂಡ ತುಂಬ ಒಳ್ಳೇದಾಗುತ್ತೆ. ಭದ್ರಕಾಳಿಯಮ್ಮನ ಟೆಂಪಲಲ್ಲಿ ಅಲ್ಲೇನು ಅಷ್ಟು ತುಂಬ ದೊಡ್ಡ ದೇವಸ್ಥಾನ, ಅಲ್ಲೇನು ಹೋಮ ಗೀಮ ಏನಿರಲ್ಲ, ಒಂದು ಅಭಿಷೇಕ ಮಾಡ್ತಾರೆ ಅಷ್ಟೇ. ಒಂದು ದಿವಸಕ್ಕೆ 3 ಸರಿ ಅಭಿಷೇಕ ನಡೀತಿದೆ. ಒಂದು ಬೆಳಗ್ಗೆ 5 ನಡೀತಿದೆ, ಅದಾದ್ಮೇಲೆ 10 ನಡೀತಿದೆ, ಆಮೇಲೆ ರಾಹುಗಾಲ ಟೈಮಲ್ಲಿ ಅಭಿಷೇಕ ನಡೀತಿದೆ. 500 ರೂಪಾಯಿ ಚಾರ್ಜ್ ಅಷ್ಟೇ ಒಂದು ಅಭಿಷೇಕಕ್ಕೆ. ದೇವ್ರ ಮುಂದೆ 1 ಅವರ್ 2 ಅವರ್ ಕುತ್ಕೊಂಡು ನಿಮ್ಮದೇ ಅಭಿಷೇಕ ಮಾಡಿಸಿ ಬರ್ಬೋದು. 500 ರೂಪಾಯಿ ಬಿಟ್ಟರೆ ನಿಮ್ಮನ್ನೇನು ಎಕ್ಸ್ಟ್ರಾ 1 ರೂಪಾಯಿನೂ ಕೇಳಲ್ಲ. ಹಾಗಾಗಿ ಅಲ್ಲೂ ಕೂಡ ನಿಂಬೆಹಣ್ಣಿನ ಹಾರಗಳನ್ನ ಕೊಡ್ತಾರೆ. 100, 120, 100 ಇರೋದನ್ನೇ ಕೊಡ್ತಾರೆ. 150 ಹಾರಗಳೆಲ್ಲ ಸಿಗುತ್ತೆ. ಹಾಗಾಗಿ ಅದನ್ನು ಕೂಡ ತಂದು ನಿಮ್ಮ ಮನೆ ಬಾಗಿಲಿಗೆ ಹಾಕಿದಾಗ ನಿಮ್ಮ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ. ಆಮೇಲೆ ಇವತ್ತಿನಲ್ಲಿ ರಾಶಿನಲ್ಲಿ ಹೇಳ್ಬೇಕು ಅಂದರೆ ವಿಶೇಷವಾಗಿ ಮೊದಲಿಗೆ ಮೇಷರಾಶಿಗೆ ಅಂತ ಚೆನ್ನಾಗಿಲ್ಲ, ಭಾಳ ವಿಶೇಷವಾಗಿ ಅಂತ ಏನು ಚೆನ್ನಾಗಿಲ್ಲ. ಹಾಗಾಗಿ ವೃಷಭ ರಾಶಿಗೆ ತುಂಬ ಚೆನ್ನಾಗಿದೆ, ಮಿಥುನ ರಾಶಿ ಕೂಡ ತುಂಬ ಚೆನ್ನಾಗಿದೆ, ಕಟಕ ರಾಶಿ ಕೂಡ ತುಂಬ ಚೆನ್ನಾಗಿದೆ, ಸಿಂಹ ರಾಶಿ ಕೂಡ ಚೆನ್ನಾಗಿದೆ, ಕನ್ಯಾ ರಾಶಿ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ತುಲಾ ರಾಶಿ ಅಂತ ಟೈಮ್ ಚೆನ್ನಾಗಿಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ವೃಶ್ಚಿಕ ರಾಶಿಗಳು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಧನುಸು ರಾಶಿ ಕೂಡ ತುಂಬ ಚೆನ್ನಾಗಿದೆ, ಮಕರ ರಾಶಿ ಸಕ್ಕತ್ತಿದೆ, ಕುಂಭರಾಶಿ ನಾಳೆ ಇಂಥ ಏನು ಟೈಮ್ ಚೆನ್ನಾಗಿಲ್ಲ. ಕೊನೆಯದಾಗಿ ಮೀನರಾಶಿ ಟೈಮ್ ಚೆನ್ನಾಗಿದೆ. ಇಲ್ಲಿ ಭಾಳ ವಿಶೇಷವಾಗಿ ಹೇಳ್ತಾ ಇರೋಂಥ ಒಂದು ಪಾಯಿಂಟನ್ನು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ ಭಾಳ ವಿಶೇಷವಾಗಿ ಮನೆಗಳು ಮತ್ತು ಶತ್ರುಗಳು, ಯಾಕಂದರೆ ಶತ್ರುಗಳು ಮತ್ತು ಮನೆಗಳು ಜಾತಕದಲ್ಲಿ ಕಂಡುಹಿಡಿಯೋದು ಹೇಗಪ್ಪ. ಇವಾಗ ಜಾತಕದಲ್ಲಿ ನಿಮ್ಮ ಶತ್ರುನ ಹೇಗೆ ಪತ್ತೆ ಮಾಡೋದು, ಹಾಗಾಗಿ ನಿಮ್ಮ ಮನೆ ಕಟ್ಟೋದು, ಮತ್ತು ಆರೋಗ್ಯ ರೀತಿಯಲ್ಲಿ ತೊಂದರೆಗಳು, ಈ ಆಕ್ಸಿಡೆಂಟು, ಅಪಘಾತಗಳು ಇವೆಲ್ಲವೂ ಕೂಡ. ಯಾಕಂದರೆ ನೀವೆಲ್ಲೇ ಬೇಕಾದ್ರೂ ಕೂಡ ಖಂಡಿತಲ್ಲೂ ಕೂಡ ನೋಡಿ, ಯಾರೇ ಒಬ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಜ್ಯೋತಿಷದಲ್ಲೂ ಕೂಡ ಯಾವುದೇ ಸರ್ಟಿಫಿಕೇಟ್ ಕೂಡ ವರ್ಕ್ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹುಚ್ಚಿನ ಮದುವೆಯಲ್ಲಿ ಉಂಡೋನೇ ಜಾನಲ್ಲ. ಯಾಕಂದರೆ ಯಾವುದೇ ಕ್ರಿಕೆಟ್ ಬಾಲಲ್ಲೂ ಕೂಡ ಈ ಬಾಲ್ನ 6 ಹೊಡಿ ಬಂದು ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ಅದನ್ನ ಅಗ್ರಿಮೆಂಟ್ ಮಾಡಿ ಬರ್ಕೊಡೋಕ್ಕಾಗಲ್ಲ. ಈ ಬಾಲ್ನ ನಾನು 6 ಹೊಡಿತೀನಿ ಅಂತ. ಆ ಒಬ್ಬ ಬ್ಯಾಟ್ಸ್ಮನ್ ಮೇಲೆ ಮೆಂಟಲಿ ಮೇಲೇ ಡಿಸೈಡ್ ಆಗುತ್ತೆ ಆ ಬಾಲ್ 6 ಹೋಗುತ್ತೆ ಅನ್ನೋದು. ಖಂಡಿತ ಕೂಡ ಎಲ್ಲ ಬ್ಯಾಡ್ದಾರೆ ಬೆಲೆಲ್ಲ 6 ಹೋಗುತ್ತೆ, ಬೇಕಾದ ಬೆಲೆಲ್ಲ ಔಟ್ ಆಗ್ತಾರೆ. ಹಾಗಾಗಿ ಜ್ಯೋತಿಷದಲ್ಲಿ ಯಾವನೂ ಕೂಡ ಈ ಗ್ರಹ ಹೀಗೆ ಅಂತ ಊಹೆ ಮಾಡೋಕೆ ಈ ಪ್ರಪಂಚದಲ್ಲಿ ಯಾರ ಕೈಲೂ ಆಗಲ್ಲ. ಏನೋ ಒಂದು ವೃತ್ತಿ ಅಂದರೆ ಅವನ ಮೈಂಡ್ ಕೆಪಾಸಿಟಿ ಮೇಲೆ ನಾ ಹೇಳ್ಬೋದು. ಹಾಗಾಗಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸರ್ಟಿಫಿಕೇಟ್ ತಗೊಂಡ್ಬಂದ್ರೆ ವರ್ಕ್ ಆಗಲ್ಲ. ಯಾಕಂದರೆ ನಾವು ನೋಡಿದಿರೋಂಥ ಜ್ಯೋತಿಷ್ಯರು ಯಾರನ್ನೂ ನಾವು ನೋಡದಿರೋಷ್ಟನ್ನು ಯಾರ ಕೈಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಕೂಡ ಕಮರ್ಷಿಯಲ್ ಮೈಂಡ್ ತರಲ್ಲ. ನಾನು ಕಷ್ಟಪಟ್ಟು ಕ್ಲಾಸ್ ಮಾಡಿದೆ ನಿಜವಾಗ್ಲೂ ಕೂಡ. ಅದರಲ್ಲೇನೋ ಒಂಚೂರು ಜರ್ಕಾಯಿತು, ಆದರೂ ಕೂಡ ನಾನು ಮತ್ತೆ ಕ್ಲಾಸ್ ಮಾಡ್ತೀನಿ. ಯಾಕಂದರೆ ನನಗೆ ಗೊತ್ತಿರೋಂಗೆ ಜ್ಯೋತಿಷ ಈ ಪ್ರಪಂಚದಲ್ಲಿ ಯಾವ ಮುಂಡೆ ಮಕ್ಕಳಿಗೂ ಗೊತ್ತಿಲ್ಲ. ಬೇಕು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕಂದರೆ ಜ್ಯೋತಿಷದ ಮೇಲೆ ನನಗಿರೋ ನಂಬಿಕೆ, ಅದು ನನಗಿರೋ ಸಕ್ಸಸ್ಸಿನ ಮೇಲೆ ನಮ್ಗೆ ನಂಬಿಕೆ ಅದು. ಯಾಕಂದ್ರೆ ನಾನು ಅದೊಂದು ಗುರಿ ಥರ ಬದುಕ್ತಾ ಇದ್ದೀನಿ. ಯಾಕಂದರೆ ಜ್ಯೋತಿಷದಲ್ಲಿ ನಾನು ಎಲ್ಲವೂ ಹೇಳೋದು ನಿಜ ಆಯಿತು. ಜ್ಯೋತಿಷದಲ್ಲಿ ನಾನು ಜೈಲಿಗೆ ಬೇಕಾದ್ರೆ ಹೋಗ್ತೀನಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಗುರಿ ಇತ್ತು. ಎಲ್ಲವನ್ನೂ ನಾನು ನೋಡಿದೆ. ಯಾಕಂದರೆ ಜ್ಯೋತಿಷ್ಯವನ್ನು ಭಾಳ ಆಳವಾಗಿ ನೋಡಿದೆ. ಆಮೇಲೆ ತುಂಬ ಇತ್ತೀಚೆಗೆ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಯಾಕಂದರೆ ನಾನು ಫ್ರೀ ಇದ್ದಾಗೆಲ್ಲ ತಮಿಳ್ನಾಡಲ್ಲೇ ಇದ್ದೆ. ನಾನು ನವಗ್ರಹ ಟೆಂಪಲ್ ಬಿಟ್ಟರೆ ನಾನು ಅಲ್ಲಾಡಿರಲ್ಲ. ನಾನು ಹೇಳಿದ್ದೆ ನಮ್ಮ ಸ್ಟಾಫ್ ಎಲ್ಲರೂ, ನಾನು ಫ್ರೀ ಆದ ನವಗ್ರಹ ಟೆಂಪಲ್ಗೆ ಹೋಗೋದು, ನಾನೆಲ್ಲೂ ಹೋಗಲ್ಲ ಅಂತ. ಆಗ ನನಗೆಲ್ಲ ಪುರೋಹಿತರು ಕೂಡ ಅಲ್ಲಿರೋ ದೇವಸ್ಥಾನದ ಅರ್ಚಕರು ಎಲ್ಲರೂ ದಿ ಬೆಸ್ಟ್ ಫ್ರೆಂಡ್ ಆದಾಗ
ಅವಾಗ ನನಗೆ ಎಲ್ಲವನ್ನೂ ಕೂಡ ಹೇಳಿದಾಗ ಎಲ್ಲ ನವಗ್ರಹಗಳು ಕೂಡ ಎಲ್ಲ ಶಿವನ ಅಧೀನದಲ್ಲೇ ಇದ್ದಾರೆ. ಹಾಗಾಗಿ ಶಿವನಿಂದ ಅದೇ ಶಿವನ ಲಿಂಗವನ್ನ ಪೂಜೆ ಮಾಡಿ ಯಾವ ಗ್ರಹಗಳನ್ನ ಇಟ್ಟಾಗ, ಯಾವ ಧಾನ್ಯಗಳನ್ನ ನೀವು ಅದನ್ನ ಇಟ್ಟಾಗ ದಯವಿಟ್ಟು ಅದರಿಂದ ನಿಮ್ಗೆ ಏನೇನೆಲ್ಲ ಪರಿಹಾರ ಸಿಗುತ್ತೆ ಅದನ್ನ ಹೇಳ್ತೀನಿ. ಯಾಕಂದ್ರೆ ನೀವು ಅದನ್ನ ಬಹಳ ಪರಿಹಾರ ಸಿಗುತ್ತೆ, 100% ಸಿಗುತ್ತೆ, ಬಹಳ ಲಕ್ ಕಾಣುತ್ತೆ. ಇವತ್ತೇನು ನೀವು ಶಕ್ತಿ ಇದ್ದಂಥವ್ರು ಬೆಳ್ಳಿಲ್ ಬೇಕಾದ್ರೆ ತಗೋಬೋದು, ಶಕ್ತಿ ಇಲ್ಲದ ಕಲ್ಲನ್ನ ತೆಗೆದು ಪೂಜೆ ಮಾಡ್ಬೋದು. ಹಾಗಾಗಿ ಎಲ್ಲಾ ದೇವರು ಕೂಡ ಏನು ಲಿಂಗದಗಳೇನು ಕಲ್ದವು ಚಿಂದವು ಏನು ಬೆಳ್ಳಿವಿಲ್ಲ, ಎಲ್ಲ ಕಲ್ಲಲ್ಲೇ ಪೂಜೆ ಮಾಡಿ ಆ ಒಂದು ಬೆಳ್ಳಿ ಕೋಟನ್ನ ಮಾಡಿರ್ತಾರೆ. ಶಕ್ತಿ ಇದ್ದಂಥ ದೇವಸ್ಥಾನಗಳಲ್ಲಿ ಖಂಡಿತ ಕೂಡ ಚಿನ್ನದ ಬೇಕಾದ್ರೂ ಮಾಡ್ಬೋದು. ಆದರೆ ಈ ಕುಜ ಬಹಳ ಮಹತ್ವ ವಹಿಸ್ತೇನೆ ನೋಡಿ. ಇದನ್ನ ನವಗ್ರಹಗಳಿದ್ದೀನಿ ನಿಮ್ಮ ಮನೇಲಿ ದಯವಿಟ್ಟು ಆದಷ್ಟು ಯಾರ್ಯಾರಿಗೆ ಮದುವೆ ಆಗಿಲ್ಲ, ವ್ಯಾಪಾರಗಳಿಲ್ಲ, ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ತುಂಬ ಗಂಡ ಹೆಂಡತಿ ಜಗಳ ಮಾಡ್ತೀರಾ, ಮನುಷ್ಯರ ಕಣ್ಣು ದಯವಿಟ್ಟು ಹೇಳ್ತಾ ಇದ್ದೀನಿ, ಮನುಷ್ಯರ ಕಣ್ಣಿಗೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಲ್ಲೋ ಯಾವುದಾದ್ರೂ ಟಿವಿಲಿ ಹೇಳ್ತಾರೆ, ನೀವು ನೋಡಿರ್ತೀರ, ಈ ಯಂತ್ರ ಇಟ್ಬಿಡಿ ಎಲ್ಲವೂ ಸರಿ ಹೋಗುತ್ತೆ, ಇದಕ್ಕೆ ಊದ್ಗಡ್ಡೆ ಹಚ್ಚಿ ತುಂಬ ಒಳ್ಳೇದಾಗುತ್ತೆ. ನೋಡಿ ನಾನು ಎಲ್ಲರ ಥರ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ಗಿಮಿಕ್ ಪ್ರೋಗ್ರಾಮ್ಗಳೆಲ್ಲ ನಾನು ಇವತ್ತರೆಗೂ ಮಾಡಿಲ್ಲ. ಇವಾಗ ಮಾಡ್ಬೋದಾಗಿತ್ತು, ಇಲ್ಲ ಒಂದು ಗಿಮಿಕ್ ಕರೆತಾ ಇರೋದು. ನನ್ನ ಒಂದು ಹಿಸ್ಟ್ರಿಲಿ ನಾನು ಸ್ವತಃ ಅಯ್ಯಪ್ಪ ಸ್ವಾಮಿ ನಂಬಿದ್ದೀನಿ, ಅಯ್ಯಪ್ಪ ಸ್ವಾಮಿ ಮೇಲೆ ಸತ್ಯ ಮಾಡಿ ಹೇಳ್ತಿದ್ದೀನಿ. ಇವತ್ತರೆಗೂ ನಾನು ಒಂದೇ ಒಂದು ಲೈವ್ ಕರೆಗೆ ಬೇಕಾದ ಒಂದು ಫೋನ್ ತಂದೆ, ಒಬ್ಬರೊಬ್ರು ಯಾರೋ ನಾನು ಕೇಳಬೇಕು ಅಂತ ಕೇಳ್ತಕ್ಕಂದ್ರೆ ಅವ್ರು ನನ್ನ ಬಗ್ಗೆ ಏನು ಹೊಗಳಿಲ್ಲ. ಹಾಗಾಗಿ ನಾನು ಹೇಳಿದೆ, ನಾನು ಇವತ್ತು ಕೇಳಿ ಒಂದು ವಾರದ ಮೇಲೆ ಒಂದೇ ಒಂದು ಕರೆ ನಿನ್ನ ಕೊಡಿಸಿ ಅವ್ರ ಮಗನ ಬಗ್ಗೆ ಕೇಳಿದ್ರು. ಅವ್ರ ಮಗನ ಜಾತಕ ಮೀಡಿಯಮ್ ಆಗಿತ್ತು, ನಾನೇನು ಚೆನ್ನಾಗೇನು ಹೇಳಲಿಲ್ಲ. ಹಾಗಾಗಿ ಅವ್ರ ಕೊನೆಗೂ ಕೂಡ ಕೇಳಿದ್ರು, ಚೆನ್ನಾಗಿಲ್ಲಮ್ಮ ಹೇಳೋಕ್ಕಾಗಲ್ಲ, ಬೇಜಾರ ಮಾಡ್ಕೊಬೇಡಿ, ನೀವು ನೇರೊಬ್ಬರಿಂದ. ಇವತ್ತರೆಗೂ ಅಯ್ಯಪ್ಪ ಸ್ವಾಮಿ ಮಾಡಿ ಸತ್ಯ ಮಾಡಿ ಹೇಳ್ತೀನಿ, ನಾನು ಯಾವುದೇ ಒಂದು ಗಿಮಿಕ್ ಕರೆಗಳನ್ನ ತಗೊಂಡಿಲ್ಲ ಇವತ್ತರೆಗೂ. ನಾನು ಇಲ್ಲೂ ಮಾಡ್ತಿದ್ದೀನಿ, ಬೇರೆ ಚಾನಲ್ಲು ಮಾಡ್ತಿದ್ದೀನಿ, ಪಬ್ಲಿಕ್. ಯಾಕಂದರೆ ನಾನು ಮುಂಚೆಕ್ಕಿಂತಲೂ ಕೂಡ ಇವಾಗ ನಾನು ಆಚೆ ಓಡಾಡ್ತಾ ಇದ್ದೀನಿ. ನನ್ನ ಪರ್ಸ್ನಲ್ ನಂಬರ್ ಎಲ್ಲರಿಗೂ ಕೂಡ ಕೊಡ್ತಾಯಿದ್ದೀನಿ, ಒಬ್ಬ ಭಿಕ್ಷೆ ಬೇಡನಿಗೂ ಕೂಡ ಕೊಡ್ತಾ ಇದ್ದೀನಿ, ಯಾಕಂದರೆ ಪರ್ಸ್ನಲ್ ನಂಬರ್ನ. ಹಾಗಾಗಿ ನಾನು ತುಂಬ ನಿಮಗೆ ಗೊತ್ತಿಲ್ಲ, ನನಗೆ ತುಂಬ ಕಷ್ಟಪಟ್ಟು ನನಗೆ ತುಂಬ ಅದು ಯಾವುದೋ ಭಾಳ ದೂರಿಂದ ಒಬ್ಬರು ಬಂದು ಹೋರಾಟ ಮಾಡಿ ಅಂಥ ವ್ಯಕ್ತಿ ನನಗೆ ಅವರು ನನ್ನ ಕ್ಲಾಸಿಗೆ ಬಂದವರೇ, ಅವರೇ ಒಂದು 10 ಎಕರೆ ಜಮೀನು ನನಗೆ ಜಾಮೀನಾಗಿ ಕೊಟ್ಟೋಗಿದ್ರು. ಅವ್ರು ಸತ್ತೋದ್ರು. ಅವ್ರಿಗೂ ಕೂಡ ನಾನು ಇನ್ನೊತ್ತವರೆಗೂ ಹೋಗಿಲ್ಲ, ಇವತ್ತು ಹೋಗ್ಬೇಕು ಅಂತ ಇದ್ದ ಆ ಊರಿಗೆ ಅವ್ರು ನೋಡ್ಕೊಬರಕ್ಕೆ. ಯಾಕಂದರೆ ನನಗೆ ಎಲ್ಲೋದ್ರೂ ಇವಾಗ ನನಗೆ ಮುಂಚೆಕ್ಕಿಂತ ಜನ ಮಾರ್ಕೆಟ್ ಆಗಿದೆ. ಯಾಕಂದರೆ ಎಲ್ಲ ಮಾಧ್ಯಮದವ್ರು ನನ್ನನ್ನು ಚೆನ್ನಾಗಿ ತೋರಿಸಿ ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದಾರೆ. ಅದೊಂದು ಅವ್ರಿಗೆಲ್ಲರೂ ಕೈ ಮುಗಿಬೇಕು. ಈ ಜ್ಯೋತಿಷ್ಯ ಆದಲ್ಲಿ ಏನಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ CM ಮಗನು CM ಆಗಾಗೆ ಹುಟ್ಟಿರ್ತಾನೆ, IAS ಆಫೀಸರ್ ಆಗೇ ಹುಟ್ಟಿರ್ತಾನೆ, ಜ್ಯೋತಿಷ್ಯನಾಗೆ ಹುಟ್ಟಿರ್ತಾನೆ, ಕಳ್ಳನಾಗೆ ಹುಟ್ಟಿರ್ತಾನೆ, ರೌಡಿಯಾಗೆ ಹುಟ್ಟಿರ್ತಾನೆ. ಅವ್ರು ರೌಡಿಗಳೇ ಆಗ್ತಾರೆ. ಬೇರೆಯವ್ರನ್ನ ಕನ್ಸ್ಕೊಂಡು ನೀವು ಕನ್ಸು ಕಟ್ಟಕ್ಕಾಗಲ್ಲ. ಆಮೇಲೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಖಂಡಿತ ಕೂಡ ಯಾವುದೇ ಒಂದು ನಿಮ್ಮ ಒಂದು ಮಂತ್ರವನ್ನ ಮಾಡಿ ಒಂದು ಹೋಮ ಮಾಡಿ ನಿಮ್ಮನ್ನ 100% ಪರಿಹಾರ ಸಿಗಲ್ಲ, ಖಂಡಿತಲೂ ಸಿಗಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಮೇಡಮ್. ಅವ್ರು ಬ್ರೇಕ್ ತರ ಕಾಣ್ತಾವ್ರೆ, ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗ್ಬಿಡಿ ಮತ್ತೆ ಇಲ್ಲೇ ಬರ್ರಿ. ಎಸ್, ಖಂಡಿತವಾಗ್ಲೂ ಕೂಡ ಈಗ ಒಂದು ವಿರಾಮ ಇರುತ್ತೆ. ವಿರಾಮದ ನಂತರ ಇನ್ನಷ್ಟು ವಿಷಯಗಳ ಬಗ್ಗೆ ಮಾತನಾಡ್ತೇವೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಆರ್ಯವರ್ಧನ್ ಗುರುಜಿ ಹೇಳ್ತಾ ಇದ್ರಿ, ನೀವು ಕುಜ ದೋಷದಿಂದಾಗಿ ತುಂಬಾ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದನ್ನ ಹೋಗ್ಲಾಡ್ಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನೋಡಿ, ಎಲ್ಲೂ ಕುಜ ದೋಷ ಅಂತ ಇಲ್ಲ. ಜನ ಜ್ಯೋತಿಷರು ಹೇಳಿ ಹಂಗ್ ಮಾಡ್ಬಿಟ್ಟಾರೆ. ಆ ಗ್ರಹ ತೊಂದರೆ ಅಂತ ಕೊಡುತ್ತೆ, ದೋಷ ಅಂತ ಯಾವ ಗ್ರಹನೂ ಹೇಳಲ್ಲ, ತೊಂದರೆನ ಕೊಡ್ತವೆ. ಇದನ್ನ ಏನಾಗುತ್ತೆ ಎಲ್ಲವೂ ಕೂಡ ಪರಿಹಾರಕ್ಕೆ ಡೈವರ್ಟ್ ಮಾಡಿದ್ದಾರೆ. ಯಾಕೆ ನಾನು ಈ ಮಾತನ್ನ ಹೇಳ್ತೇನೆ, ನನಗೆ ಇವಾಗಲೂ ಕೂಡ ನನಗೆ ಒಂದು ಬಹಳ ಒಂದು ಮೈಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅವಾಗ. ಇಲ್ಲೇನಾಗುತ್ತೆ, ನಾವು ಕ್ರಿಶ್ಚಿಯನ್ಸ್ ಹಬ್ಬ ಮಾಡ್ಬೇಕಾದ್ರೆ ನಾವು ಮಾಡಲ್ಲ, ಮುಸ್ಲಿಮ್ಸ್ ಮಾಡ್ಬೇಕಾದ್ರೆ ನಾವು ಮಾಡಲ್ಲ. ನಾವ್ ಹೇಳೋ ಮಂತ್ರ ಅವ್ರಿಗೆ ವರ್ಕ್ ಆಗಲ್ಲ, ಅವ್ರು ಹೇಳೋ ಮಂತ್ರ ನಮ್ಗೆ ವರ್ಕ್ ಆಗಲ್ಲ. ಇಲ್ಲಿ ಯಾವ ದೇವ್ರನ್ನ ಪೂಜಿಸೋಂತ ಕನ್ಫ್ಯೂಸ್ ಆಗಿದೆ. ನೀವು ಚೆನ್ನಾಗಿ ನೀವು ಜನರಲ್ ಆಗಿ ನೀವು ವಾಚ್ ಮಾಡಿದಾಗ ಅದು ಸತ್ಯ ಸಿಗುತ್ತೆ. ನಾವು ಹೇಳ್ಬೋದು ಖಂಡಿತಲೂ ಕೂಡ, ಇಲ್ಲ ಈ ದೇವರು ಅವ್ರು ನಮ್ಮ ದೇಶದಲ್ಲಿ ನಮ್ಮ ದೇವ್ರ ಬಗ್ಗೆ ಗಮನ ಇರೋರು ಎಷ್ಟೋ ಜನ ಇದ್ದಾರೆ, ಆದ್ರೆ ಅವ್ರು ಚೆನ್ನಾಗಿದ್ದಾರೆ. ನಾವು ಅವ್ರ ಬಗ್ಗೆ ಗಮನಿಸಲ್ಲ, ನಾವು ಚೆನ್ನಾಗಿದ್ದೀವಿ. ಮನುಷ್ಯನಿಗೆ ತೊಂದರೆ ಬರುತ್ತೆ, ತೊಂದರೆ ಬಂದಾಗ ವೆಂಕಟರಮಣ ಅಂತ ಓಡೋದಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ಏನಾಗುತ್ತೆ, ತೊಂದರೆ ಬರೋದ್ರಿಂದ ದೇವ್ರ ಮೇಲೆ ಡಿಪೆಂಡ್ ಆಗ್ತೀರಾ, ಇಲ್ಲ ಅಂದ್ರಿಲ್ಲ. ಯಾಕಂದ್ರೆ ಇದೇ ಯಡಿಯೂರಪ್ಪ ಅವಾಗ ತುಂಬಾ ದೇವಸ್ಥಾನಕ್ಕೆ ಹೋಗೋರು, ಇವಾಗ ಹೋಗ್ತಾ ಇಲ್ಲ. ಅವಾಗ ಅವ್ರಿಗೆ ತುಂಬಾ ತೊಂದರೆಗಳು ಜಾಸ್ತಿ ಆಗಿದೆ. ನೀವು ನೋಡ್ಬೇಕಾಯ್ತು, ಯಾವ್ದೋ ಒಂದು ದೇವಸ್ಥಾನಕ್ಕೆ ಓಡಾಡ್ಬಿಡೋರು ಅವಾಗ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ತೊಂದರೆ ಬರುತ್ತೆ ಅಂತ ನೀವು ಓಡೋಗೋದಲ್ಲ, ನಿಮ್ಮಲ್ಲಿ ಪ್ರೀತಿ ಇದ್ದಾಗ ಹೋಗ್ಬೇಕು. ನಾನು ಹೆಚ್ಚಾಗಿ ನವಗ್ರಹನ ಹೆಚ್ಚಾಗಿ ನಂಬ್ತೀನಿ. ಯಾಕಂದ್ರೆ ನಾನು ಗ್ರಹಗಳನ್ನ ನಂಬ್ತೀನಿ. ಆ ಗ್ರಹಗಳಲ್ಲಿ ನನಗೆ ಇಷ್ಟವಾಗಿದ್ದು ತಮಿಳ್ನಾಡಲ್ಲಿ ಇರೋದು. ಇನ್ನೆಲ್ಲೂ ಈ ನಾವು ನವಗ್ರಹ ಟೆಂಪಲ್ ನಾನು ಸುತ್ತಕ್ಕೆ ಹೋಗಲ್ಲ. ನಾನು ಏನು ಬಹಳ ವಿಶೇಷವಾಗಿ ಎಲ್ಲೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ನಾನು ಬಹಳ ಕಮ್ಮಿ ದೇವಸ್ಥಾನಕ್ಕೆ ಇತ್ತೀಚೆಗೆ ಹೋಗಿರೋದು. ಹಾಗಾಗಿ ನವಗ್ರಹ ಟೆಂಪಲ್ ನನಗೆ ಬಹಳ ಇಷ್ಟ. ಅದರಲ್ಲಿ ನಾನು ಬಹಳ ವಿಶೇಷವಾಗಿ ಆಮೇಲೆ ಬಹಳ ಏನಾಗುತ್ತೆ, ನವಗ್ರಹ ಟೆಂಪಲ್ ಅಲ್ಲಿ ಬಹಳ ಸಕ್ಸಸ್ ಅನ್ನ ಕಾಣಬಹುದು. ಮನುಷ್ಯನಲ್ಲಿ ಶತ್ರುಗಳು ನಿಮ್ಗೆ ಹೇಗಿದ್ದಾರೆ ಅಂತ ಪತ್ತೆ ಮಾಡೋದು ಹೇಗೆ, ಜಾತಕದಲ್ಲಿ ಹೇಗೆ ಪತ್ತೆ ಮಾಡೋದು, ಆಮೇಲೆ
ನಿಮಗೆ ಕಾಯಿಲೆಗಳು ಹೇಗೆ ನಡ್ಕೊಳುತ್ತೆ, ಆಮೇಲೆ ಜೀವನದಲ್ಲಿ ನಿಮ್ಮ ಟೆಂಪ್ರೇಚರ್ ಅಂದ್ರೆ ನಿಮ್ಮ ಕೋಪ ಎಷ್ಟು ಟೆಂಪ್ರೇಚರ್ ಇದೆ ಅನ್ನೋದು. ಇವಾಗ ಕೋಪನೂ ಕೂಡ ಒಂದು ಟೆಂಪ್ರೇಚರ್ ತರ ಇರುತ್ತೆ, ವೆದರ್ ತರನೇ ಇರುತ್ತೆ. ಒಬ್ಬ ಮನುಷ್ಯನಿಗೆ ಕೆಣಕ್ತಾಗ ಕೋಪ, ನನಗೆ ತುಂಬಾ ಕೋಪ, ನನ್ನಷ್ಟು ಕೋಪ ಯಾರಿಗೂ ಇಲ್ಲ ಖಂಡಿತಲ್ಲೂ ಕೂಡ. ನನಗೆ ಬಹಳ ಕೋಪ, ಕೊಲೆ ಮಾಡೋ ಲೆವೆಲ್ ಬೇಕಾದ್ರೆ ಕೋಪ ಬಂದ್ಬಿಡುತ್ತೆ. ನಾನು ಕಂಟ್ರೋಲ್ ತಗೋಬೇಕಷ್ಟೇ, ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ಕೊಲೆ ಮಾಡೋ ಕೋಪ ಬಂದ್ಬಿಡುತ್ತೆ. ನನ್ನ ನಿಜವಾಗ್ಲೂ ನೆನ್ನೊಬ್ರಿಗೆ ಹೇಳಬಿಟ್ಟು ಮಾಡೇ ಬಿಡೋಣ ಅಂತ ಹೇಳ್ಬಿಡೋಣ ಮಟ್ಟಕ್ಕೆ ಕೋಪ ನನ್ನಲ್ಲಿ ಕೋಪ ಬರುತ್ತೆ. ಅದು ಯಾಕಂತ ನನಗೆ ಗೊತ್ತಿಲ್ಲ. ಕೋಪ ಯಾಕೆ ಬರುತ್ತೆ ಅಂತೆಲ್ಲ ಹೇಳ್ತೀನಿ. ನನ್ನಿಂದ ಏನಲ್ಲ, ಯಾಕಂದ್ರೆ ಇವಾಗ ಯಾವ ಡಾಕ್ಟರ್ ಕೂಡ ಅವನ ಆರೋಗ್ಯ ನಮ್ಮ ಕೈಲಿ ಕಾಪಾಡ್ಕೊಳಕ್ಕಾಗಲ್ಲ. ಕಾಯಿಲೆ ಬಂದಾಗ ಅವನು ಮಾತೆ ನುಗ್ತಾನೆ, ಅವನಿಗೂ ಕೂಡ ಸಾವು ಇದೆ. ಯಾವ ಪುರೋಹಿತನು ಕೂಡ ಆಯುಷನ್ನ ಕಂಟ್ರೋಲ್ ತರಕ್ಕಾಗಲ್ಲ. ಯಾವ ಡಾಕ್ಟರ್ ಕೂಡ ಅವನ ಆಯುಷನ್ನ ಕಂಟ್ರೋಲ್ ತರಕ್ಕಾಗದಿಲ್ಲ. ಅದೊಂದು ವೃತ್ತಿ ಧರ್ಮದಲ್ಲಿ ಈಗೆಲ್ಲ ಇಂಥ ಕಾಯಿಲೆಗೆ ಇಂತಿಂತ ಮಾತಂದ್ರೆ ಅಪ್ಪ ಹಾಕಿದ ಹಾಲು ಮರದ ಹಂಗೇ ಜಾಯ್ನ್ ಆಯ್ತವ್ರು ಎಲ್ಲರೂ. ಹಾಗಾಗಿ ನಾನೊಬ್ಬನೇ ಮಿರಾಕಲ್ ಆಗಿ ಹೇಳ್ದಂಥ ವಿಷಯಗಳು, ಇಂತಿಂಥ ಡೇಟ್ ಆಗುತ್ತೆ, ಹಿಂಗೆ ನಕ್ಷತ್ರ ಆಗುತ್ತೆ. ಹಾಗಾಗಿ ಏನೋ ನಂಗೆ ದೇವ್ರು ಕನ್ನಡ ಒಂದ್ಬಿಟ್ರೆ, ಬೇರೆ ತಮಿಳು ಒಂದ್ಬಿಟ್ರೆ, 2 ಭಾಷೆ ಬಿಟ್ರೆ ಕೊಟ್ಟಿಲ್ಲ, ಇಂಗ್ಲೀಷ್ ಕೊಟ್ಟರೆ ಹೋಗೋದಾಗಿತ್ತು. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೋಪ ಮನುಷ್ಯನಲ್ಲಿ ಟೆಂಪರೇಚರು, ಗಂಡ ಹೆಂಡ್ತಿರ ಜಗಳಗಳು ಹೇಗೆ ಹಂಗೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಜಾತಕದಲ್ಲಿ ಹಿಂದೆ ಮುಂದೆ ಲಗ್ನಕ್ಕೆ ಮತ್ತೆ ರಾಶಿಗೆ, ವಿಶೇಷವಾಗಿ ಲಗ್ನಕ್ಕೆ ರಾಶಿಗೆ ಹಿಂದೆ ಮುಂದೆ ಕುಜ ಇದ್ರೆ ಭಯಂಕರ ಕೋಪ ಬರುತ್ತೆ ಅವ್ರಿಗೆ. ತುಂಬಾ ಕೋಪ ಬರುತ್ತೆ, ತುಂಬಾ ನೋವನ್ನ ಕಾಣ್ತೀರ. ಆಮೇಲೆ ಯಾವುದೇ ಜಾಗದಲ್ಲೂ ಕೂಡ ಲಗ್ನಕ್ಕೆ 12ನೇ ಭಾವದಲ್ಲಿ ಕುಜ ಇದ್ದಾಗ ಏನಾಗುತ್ತೆ, ನೀವು ಸ್ವತಃ ಹೆಂಡತಿ ಮಕ್ಕಳು ಇಂದಲೇ ನಿಮಗೆ ತುಂಬಾ ನೋವನ್ನು ಅನುಭವಿಸ್ತೀರಾ, ತುಂಬಾ ಕಷ್ಟವನ್ನು ಅನುಭವಿಸ್ತೀರಾ. ನೀವು ಇವಾಗೆಲ್ಲ ಸಖತ್ತಾಗಿರ್ಬೋದು, ಏನಾದ್ರು ಒಂದು ತೊಂದರೆ ಬಂದ್ರೆ ಅವರಿಂದ ಇನ್ನೂ ಜಾಸ್ತಿ ಆಗುತ್ತೆ, ಪ್ರಪಂಚದಲ್ಲಿ ಇನ್ನೂ ಜಾಸ್ತಿನ ನೋವನ್ನ ಕಾಣ್ತೀರಾ. ಹಾಗಾಗಿ ಲಗ್ನದಲ್ಲೇ ಕುಜ ಇದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲಗ್ನ ಅಂತ ಇದೆ, ಜನರಲ್ ಆಗಿ ಹೇಳ್ತಾರೆ ಅಂತ ಮಾತು. ಆಮೇಲೆ ಕೂಡ ಟೈಮ್ ಖಂಡಿತ ಕೂಡ ಫ್ರೀ ಆಗಿ ಇನ್ನೂ ಸಿಕ್ಕಿದ್ರೆ ನಾನು ಹೇಳ್ತೀನಿ. ಜನರಲ್ ಆಗಿ ಲಗ್ನದಲ್ಲೇ ಕುಜ ಇದ್ರೆ ಏನಾಗುತ್ತೆ, ಬಹಳ ವಿಶೇಷವಾಗಿ ಮನುಷ್ಯನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೋಪಗಳು ಬರುತ್ತೆ. ಯಾರದೇ ಜಾಗದಲ್ಲಿ ಕುಜ ಚೆನ್ನಾಗಿದ್ದು ಅನ್ನೋ ಮಾತನ್ನೇ ಹೊಡೆದಾಟ, ಜಗಳ, ಕೊಲೆ ಇವಕ್ಕೆಲ್ಲ ನುಗ್ಗಿ ನಡೆಯೋದು. ಮನೆಯಲ್ಲಿ ಹೊಡೆದಾಟ ಆದ್ರೂ ಸರಿ, ಜಗಳ ಆದ್ರೂ ಸರಿ, ಕಾಂಪ್ರಮೈಸ್ ಆದ್ರೂ ಸರಿ. ಯಾಕಂದ್ರೆ ರೆಡಿ ಇರ್ತಾರೆ ಅವರು ಅದನ್ನ ವೆಲ್ಕಮ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಅದು ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಜಗಳವನ್ನು ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸಖತ್ತನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಕುಜ ಬಹಳ ವಿಶೇಷವಾಗಿ ಲಗ್ನದಲ್ಲಿದ್ರೆ ಬಹಳ ಮಂಡ ಧೈರ್ಯಗಳು ಬರ್ತವೆ. ಯಾಕಂದ್ರೆ ಕುಜ ಬಹಳ ವಿಶೇಷವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ಡೇಟಲ್ಲಿ ಹುಟ್ಟಿದ್ರೆ ಈ ಡೇಟ್ ಕೆಲಸ ಅದೆಲ್ಲ ಓಕೆ, ಜನರಲ್ ಆಗಿ ಜಾತಕದಲ್ಲಿ ಡಿಸೈಡ್ ಆಗುತ್ತೆ ಇಂಥ ಕೆಲಸವನ್ನ ಮಾಡಿದಾಗ ಇಂತಿಂತ ಲಕ್ ಬರುತ್ತೆ ಅಂತ. ಕುಜ ಜಾತಕದಲ್ಲಿ ಚೆನ್ನಾಗಿದ್ದನು ಮನೆ ಕಟ್ತಾನೆ, ಮನೆಯನ್ನ ಸಕ್ಸಸ್ ಅನ್ನ ಕಟ್ತಾನೆ. ಕುಜ ಜಾತಕದಲ್ಲಿದ್ದನು ಆರ್ಮಿ, ಡಾಕ್ಟರ್ಗಳನ್ನು ಆಗ್ತಾನೆ, ಡಾಕ್ಟರ್ ಕೆಲಸ, ಆರ್ಮಿ ಕೆಲಸ, ಮತ್ತೆ ತುಂಬಾ ಸಕ್ಸಸ್ ಲ್ಯಾಂಡ್ ಡಾಕ್ಟರ್ಗಳು ಆಗ್ತಾರೆ. ಇವಾಗ ನಿಮ್ಮ ಮಕ್ಕಳು ಓದ್ತಾರೆ, ಡಾಕ್ಟರ್ ಆಗ್ತಾರೆ ಅನ್ನೋದಕ್ಕೆ ಕಾರಣ ಕುಜ ತುಂಬಾ ಚೆನ್ನಾಗಿದ್ರೆ. ಕುಜನ ಜೊತೆಗೆ ಗುರು ತುಂಬಾ ಚೆನ್ನಾಗಿದ್ರೆ ಡಾಕ್ಟರ್ ಆಗ್ತಾರೆ ಅಂತ ಹೇಳ್ತಾರೆ. ಕುಜನ ಜೊತೆಗೆ ಶನಿನೂ ಕೂಡ ಚೆನ್ನಾಗಿದ್ರೆ ಗೌರ್ಮೆಂಟ್ ಕೆಲಸದವರು ಅಂತ ಆಗುತ್ತೆ ಅಂತ ಹೇಳಿದ್ರೆ, ಪೊಲೀಸ್ ಕೆಲಸಗಳನ್ನ ಆಗುತ್ತೆ ಅಂತ ಹೇಳಿದ್ರೆ. ಕುಜ 4ನೇ ಮನೇಲಿದ್ರೆ ತುಂಬಾ, 4ನೇ ಮನೆ ಕುಜ ಇದ್ರೆ ಈ ತಾಯಿ ಸ್ಥಾನವನ್ನ ಹೇಳುತ್ತೆ. 4ನೇ ಮನೆ ಇದೆ, 4ನೇ ಮನೆ ತಾಯಿ. 3ನೇ ಮನೆಯಲ್ಲೆಲ್ಲ ಕುಜ ಇದ್ರೆ ಇನ್ನೂ ಧೈರ್ಯಗಳು ಜಾಸ್ತಿ ಇದೆ. ಆದ್ರೆ ಲಗ್ನ ಭಯಂಕರ ಧೈರ್ಯ. ಒಂದು ಸಣ್ಣ ಮಗು ಆದ್ರೂ ಕೂಡ ಆ ಮಗು ನಿಂಗೆ ಹೊಡೆದೇ ಬಿಡುತ್ತೆ. ಆದ್ರೂ ಕುಜನ ಪವರ್ ಇದ್ರೆ. ಇಲ್ಲಾಂದ್ರೆ ಬೇರೆ ಮಗ ಉಯ್ ಅನ್ನತ್ತೆ, ಇದು ಉಯ್ ಅನ್ನಕ್ಲ ಹೊಡೆದೇ ಬಿಡುತ್ತೆ, ಇಲ್ಲ ಗಿಂಟಿ ಬಿಡುತ್ತೆ, ಇಲ್ಲ ಕೆರೆದ್ ಬಿಡುತ್ತೆ, ಇಲ್ಲ ಉಗಿದ್ ಬಿಡುತ್ತೆ ಮಕ್ಕದ ಮಕ್ಕ. ಅದಕ್ಕೆ ಏನ್ ಸಾಧ್ಯ ಆಗುತ್ತೆ ತೊಂದರೆ ಮಾಡಕ್ಕೆ ಅಷ್ಟು ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ಅದು ಸಣ್ಣ ಮಗು ಆಗಿರ್ಬೋದು, ಅದರಿಂದ ಹಂಗಾಗುತ್ತೆ. ಕುಜ 4ನೇ ಮನೇಲಿದ್ದಾಗ ಏನಾಗುತ್ತೆ, ಈ 4ನೇ ಮನೇಲಿದ್ದಾಗ ಏನಾಗುತ್ತೆ, ತಾಯಿಗೆ ಆರೋಗ್ಯ ರೀತಿಯಲ್ಲಿ ತೊಂದರೆಗಳನ್ನ ಕೊಡ್ತಾ ಹೋಗ್ತಾರೆ. ಈ ಮಗು ಜಾಗದಲ್ಲಿ ತಾಯಿಗೆ ಆರೋಗ್ಯ, ಆಮೇಲೆ ತಾಯಿಗೆ ಮಂಡ ಧೈರ್ಯ, ಆಮೇಲೆ ತಾಯಿಗೆ ನೋವನ್ನ ಕೊಡ್ತಾ ಹೋಗುತ್ತೆ. 5ನೇ ಮನೇಲಿ ಕುಜ ಇದ್ರೆ ಏನಾಗುತ್ತೆ, ನಿಮ್ಮ ಜಾಗದಲ್ಲಿ ಮಕ್ಕಳು ಧೈರ್ಯವಾದಂಥ ಮಕ್ಕಳು ಹುಡ್ತಾರೆ. ತುಂಬಾ ಮಕ್ಕಳು ಹುಟ್ಟಿದ್ಮೇಲೆ ತುಂಬಾ ಯೋಗವನ್ನ ಕಾಣಂತ ಮಕ್ಕಳು ಹುಡ್ತಾರೆ. 5ನೇ ಮನೇಲಿ ಜಾತಕದಲ್ಲಿ 5ನೇ ಮೇಲೆ ಕುಜ ಇದ್ರೆ ಸಖತ್ ವೈಬ್ರೇಷನ್ ಕಾಣ್ತೀರಾ. ಈ ಜ್ಯೋತಿಷ್ಯ ಆಧಾರದಲ್ಲಿ ತುಂಬಾ ಜನ ಹೇಳ್ತಾರೆ, ತುಂಬಾ ತಪ್ಪು ಮಾತುಗಳನ್ನ ಇವತ್ತರೆಗೂ ಕೂಡ ತಪ್ಪು ಬುಕ್ಗಳಲ್ಲೂ ಕೂಡ ಬರೆದಿರ್ತಾರೆ. ಯಾಕಂದ್ರೆ 6ನೇ ಮನೆ ಕುಜ ತುಂಬಾ ಒಳ್ಳೆಯವನು, 6ನೇ ಮನೆ ಶನಿ ಒಳ್ಳೆಯವನು ಅಂತ ಇದು ಎಲ್ಲಾ ಬುಕ್ಕಲ್ಲೂ ಬರೆದವ್ರೆ, ಎಲ್ಲಾ ಜ್ಯೋತಿಷ ಆಧಾರದಲ್ಲೂ ಕೂಡ ಹೇಳ್ತಾರೆ. ನಾನು ವಾಚ್ ಮಾಡಿರೋ ಪ್ರಕಾರ, ಯಾಕಂದ್ರೆ ನಾನು ಕರ್ನಾಟಕದಲ್ಲಿ ಏನು ಜ್ಯೋತಿಷ ಹೇಳಿದವ್ರು ಯಾರು ಇಲ್ವೇನಪ್ಪ, ನಾನೇನು ಟಿವಿಲಿ ಬಂದು ಇನ್ನೇನು ಮಾಡ್ಬೇಕಾಗಿರಲಿಲ್ಲ. ಯಾಕಂದ್ರೆ ಒಂದು ಎಂಡಿಂಗ್ ಆಗಿತ್ತು. ಎಂಡಿಂಗ್ ಟೈಮಲ್ಲಿ ನಾನು ಬಂದ್ ಮಾಡ್ಬೇಕಾದ್ರೆ, ಯಾಕಂದ್ರೆ ದೇವರು ನೀನು ಬರ್ಬೇಕು ಬಾಯಿಲಿ ಅಂತ ನಾನೇ ಶಬರಿಮಲೆಗೆ ಹೋಗಿ ನಿಲ್ಲಿಸ್ಬೇಕು ಜ್ಯೋತಿಷ ಅಂತ ಡಿಸೈಡ್ ಆಗಿದ್ದೆ. ನಿಲ್ಲಿಸಿ ನಾನು ಬಿಸ್ನೆಸ್ ಕಡೆಗೆ ಹೋಗೋಣ ಅಂತ. ಯಾಕಂದ್ರೆ ನಾನು ಸಾಕಾಗೋ ಹೇಳಿದ್ದೀನಿ. ಅದೇ ಆಡು ಮುಡ್ತಿರೋ ಸಪ್ಪಿಲ್ಲ, ಆರ್ಯವರ್ಧನ್ ಬರ್ದಿರೋ ಚಾನಲ್ ಇಲ್ಲ ಅನ್ನೋ ಥರ ಆ ಮಟ್ಟಕ್ಕೆ ಹೇಳಿದ್ದೀನಿ. FM TV ಎಲ್ಲ ನಾವೊಂದು 10 ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಲೈವಲ್ಲಿ ಪ್ರಾಕ್ಟೀಸ್ ಹೇಳ್ತಾ ಹೋಗ್ತಾ ಇದ್ದೀವಿ ಪ್ರತಿ ದಿವಸನೂ ಕೂಡ.
ನಮ್ಮ ಆಫೀಸಿಗೆಲ್ಲ ತಿರುಪತಿ ದೇವರಿಗೆ ಹೆಂಗೆ ಬರೋರು ಹಂಗೆ ಬಂದಿರೋದು ಉಂಟು ಖಂಡಿತ, ನಮ್ಗೇನು ಅದನ್ನು ಹೇಳ್ಬೇಕಾಗಿಲ್ಲ. ಹಾಗಾಗಿ ನಾನೇ ನಿಲ್ಲಿಸ್ಬೇಕು, ನನ್ನ ಪಾಡಿ ನಾನು ಆರಾಮಾಗಿರೋಣ, ರೆಸ್ಟಲ್ಲಿರೋಣ ಅಂತ. ಹಾಗಾಗಿ ತುಂಬ ಜನ ಮಾಡಲಿ ಅಂತಿದೆ. ಎಷ್ಟೋ ಜನ ಮಾಡಲಿ ಅನ್ನೋರೆಲ್ಲ ಕೆಟ್ಟದಾಗಿ ನನ್ನನ್ನು ಕೆಟ್ಟದ ರೀತಿಲೂ ಬಳಸ್ಕೊಂಡವ್ರೆ. ಜ್ಯೋತಿಷ್ಯ ಹೇಳೋನೆಲ್ಲ ಕಮಿಷನರ್ ಆಫೀಸ್ಗೆ ಹೋಗಿ ಹೇಳಿದ್ನಂತೆ, ಸರ್ ನನ್ನ ಹೆಂಡತಿ ಹತ್ರಕ್ಕೆ ಬಂದ್ಬಿಟ್ಟಿದ್ದೆ, ನನ್ನ ಹೆಂಡತಿನ ಹಾಳು ಮಾಡ್ಬಿಟ್ಟ, ಅಯ್ಯೋ ರಾಮೇ, ಅಯ್ಯೋ ನಮ್ಮ ಮನೆಯೆಲ್ಲ ತಿಂತವನೆ. ಈ ಥರ ಜ್ಯೋತಿಷ್ಯ ಹೇಳೋಂಥ ವ್ಯಕ್ತಿಗಳು ಕಮಿಷನ್ ಆಫೀಸ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರಂತೆ. ನಾನು ಬೆಚ್ಚ ಬಿದ್ದೋದೆ. ನನ್ನ ಲೆವೆಲ್ಗೆ ಅವ್ರು ಫೋನ್ ಬರಲ್ವಾ, ಸರ್ ಇಂಥ ಪಾಪಿ ನನ್ನ ಮಗನೇ ಬಂದಿದ್ದ ಸರ್ ನಿಮ್ಮ ಬಗ್ಗೆ ಹೇಳಕ್ಕಂತ. ಇಂಥ ಪಾಪಿ ಅಯ್ಯೋ ಬಣ್ಣದಂಗೆ ಟಿ ವಿಲಿ ಮಾತಾಡೋದೇನು ದೊಡ್ಡದಲ್ಲ. ಹೊಟ್ಟೆ ಕಿಚ್ಚು ಮನುಷ್ಯನಿಗೆ ಇನ್ನೆಷ್ಟು ಬರುತ್ತೆ ನೋಡಿ. ಖಂಡಿತಲ್ಲೂ ಕೂಡ ಮನುಷ್ಯನ ಹೊಟ್ಟೆ ಕಿಚ್ಚಿದೆ. ಆ ಹೊಟ್ಟೆ ಕಿಚ್ಚಿಗೆ ಅವ್ರ ಮನೆ ಹಾಳಾಗೋಗ ಅಂತೇಳಿ ನಿಂಬೆಹಣ್ಣು ಹಾಕಿ ಅವ್ರ ಮನೆ, ನಿಮ್ಮಲ್ಲಿ ಯಾರು ಹೊಟ್ಟೆ ಕಿಚ್ಚು ಮಾಡಿರ್ತಾರೆ ಅವ್ರ ಮನೆ ಗುಂದಾಂತರ ಹೋಗುತ್ತೆ. ಖಂಡಿತಲ್ಲೂ ಕೂಡ ಇದು ನನ್ನ ಸ್ವತಃ ನನ್ನ ಪ್ರಾಕ್ಟೀಸು ಮತ್ತು ಅದನ್ನು ಅನುಭವಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ಗಿಂತ ದೃಷ್ಟಿ ಪ್ರಪಂಚದಲ್ಲಿ ಯಾರಿಗೂ ಬಂದಿರಕ್ಕಲ್ಲ. ಯಾಕಂದರೆ ಒಬ್ಬ ಗೌಡ ಬೆಳಿತಾವನಂದರೆ ಎಲ್ಲವೂ ಹಿಂಗೆ ಇರ್ತವೆ, ಪಿತಿ 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 ಅಂತ. ನಿಮ್ಮ ಮನೆಗೆ ನಿಂಬೆಹಣ್ಣು ಹಾಕಿದ್ರೆ ಅಂಟ್ಕೆತೈತಿ ನೋಡಿ, ಹಿಂಗೆ ವೆದರ್ ತಳಗಡೆಗೆ ಬಿದ್ದರೆ ಈ ತಕ್ಕಡಿ ಸೇರ್ಗೆ ಹಂಗೆ ಶತ್ರುಗಳು ನಿರ್ನಾಮ ಆಗ್ತಾರೆ, ತಲೆ ಕೆಳಗಾಗಿ ನಿಂತ್ಕೊತಾರೆ. ದಯವಿಟ್ಟು ಹಾಕಿ ಹೆದರಬೇಡಿ. ನಾನು ಹಾಕಿದ್ದೀನಿ, ಅದನ್ನು ಅನುಭವಿಸಿದ್ದೀನಿ ನೋಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಚಾನಲ್ಲೇ ಕರೆದು ನಾನೇನು ಯಾರ ಚಾನಲ್ಗೂ ಫೋನ್ ಮಾಡಲ್ಲ. ಅದೊಂದೇ ಆ ನಿಂಬೆಹಣ್ಣು ವೈಬ್ರೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಕೂಡ ಈ ಕುಜಿನ ಬಗ್ಗೆ ಹೇಳ್ತಾ ಇದ್ದೀನಿ. ಶತ್ರುಗಳು ಹೆಂಗೆ ಹುಡುಕೇತಾರೆ, ಹೇಗೆ ನಡೀತಾರೆ ನೋಡಿ. ಇವಾಗ ಎಲ್ಲರೂ ಕೂಡ ನೀವು ನೋಡ್ಬೋದು, ಅವ್ರು 100% ನೀವು ಬಾಗಿಲಿಗೆ ನಿಂಬೆಹಣ್ಣು ಹಾರಕ್ಕೆ ಸ್ಟಾರ್ಟ್ ಮಾಡಿ 4 ಒಂದು ಅಮಾಸೆ ಒಳಗಡೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿಲ್ಲ. ನನ್ನನ್ನು ಕೇಳಿ, ನನ್ನ ಹತ್ರ ಬರ್ದಲೇ ರಿಸಲ್ಟ್ ಬರುತ್ತೆ. ಸಖತ್ ವೈಬ್ರೇಷನ್ ಇದೆ. ಶತ್ರುಬಾಧೆಯಿಂದ ಯಾವ ರೀತಿ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು ಅದ್ರ ಬಗ್ಗೆ ಕೂಡ ಮಾತನಾಡೋಣ ಮತ್ತೊಂದು ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಶತ್ರುಬಾಧೆ ಅನ್ನುವಂಥದ್ದು. ಹೌದು, ಇದು ಕುಜಿನಿಂದಲೂ ಕೂಡ ಗೊತ್ತಾಗುತ್ತೆ. ಕುಜ ಬಹಳ ವಿಶೇಷ. ಯಾರೇ ಜಾಗದಲ್ಲಿ 12ನೇ ಮನೆಯಲ್ಲಿ ಕುಜ ಇದ್ರೆ ದಯವಿಟ್ಟು ನಿಮ್ಮ ಮನೆಯವ್ರ ಕೈಲಿ ವ್ಯವಹಾರ ಕೊಡಬೇಡಿ. ವ್ಯವಹಾರ ಕೊಟ್ಟು ನಿಮ್ಮನ್ನು ಹಾಳು ಮಾಡೇ ಮಾಡ್ತಾರೆ. ಒಂದು ದಿವಸ ತುಂಬ ದುಃಖವನ್ನು ನೋಡ್ತೀರ. ತುಂಬ VIP ಜಾತಕಗಳನ್ನ ಹೇಳ್ಬೋದು. ನಾನು ಮುಂಚೆಲೇ ಹೇಳಿದ್ದೀನಿ, ನಾನು ಇನ್ನು ಮುಂದೆ ಯಾವುದೇ VIP ಜಾತಕಗಳನ್ನ ಹೇಳಲ್ಲ. ಆಮೇಲೆ ಎಲೆಕ್ಷನ್ದು ತುಂಬ ಜನ ಹೇಳ್ತಾವ್ರೆ, ತುಂಬ ಜನ ಗೆಸ್ ಮಾಡಿದಿರ ಏನೋ ಬರುತ್ತೆ ಅಂತ. ನಾನು ಗೆಸ್ ಮಾಡಿದ್ದೀನಿ, ದಯವಿಟ್ಟು ಕೂಡ ನಾನು ಹೇಳಲ್ಲ. ಯಾಕಂದರೆ ಈ ಸರಿ ಎಲೆಕ್ಷನ್ನು ತುಂಬ ಪಾಠ ಕಲಿಸುತ್ತೆ ಕರ್ನಾಟಕಕ್ಕೆ. ದಯವಿಟ್ಟು ಹೇಳ್ತಿದ್ದೀನಿ, ಎಲೆಕ್ಷನ್ನು ಈ ಸರಿ ನೀವು ನೆನೆಸ್ಕೊಂಡಂಗಿಲ್ಲ. ಖಂಡಿತಲ್ಲೂ ಕೂಡ ಯಾರು ನಾನು ಗೆಲ್ಲೋ ಪಕ್ಷ ಇದೆ ಅಂತ ಬೇಕಾದ್ರೆ ಹೇಳ್ತೀನಿ. ಆ ಪಕ್ಷ ಕರೆದು ಹೇಳಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ. ಯಾಕೆ ನಾವ್ಯಾಕೆ ಪುಕ್ಷೇಟ ಪ್ರಚಾರ ಕೊಡ್ಬೇಕು ಆ ಪಕ್ಷಕ್ಕೆ? ಇವನ್ನೆಲ್ಲ ತುಂಬಾ ಜನ ಮಾಡಿದೀವಿ. ಪುಕ್ಷೇಟ ಪ್ರಚಾರ ಕೊಡೋದು, ನಾವು ಇದನ್ನ ಹೇಳೋದು. ಆಮೇಲೆ ಪಾಪ ನನ್ನ ಆಡಿಯನ್ಸ್ ಕೂಡ ಎಷ್ಟೋ ಜನ ಇದ್ದಾರೆ. ನಾನು ಯಾಕೆ ಅವ್ರಿಗೆ ಪುಕ್ಷೇಟ ಪ್ರಚಾರ ಮಾಡಲಿ? ನಾನು ಕೂಡ ಒಂದು ವೃತ್ತಿಲಿ ನಾನು ಕಷ್ಟಪಡ್ತಾ ಇದ್ದೀನಿ. ಪಕ್ಷ ಏನಾರು 3 ಪಕ್ಷನೂ ಕೇಳಿ, ಸರ್ ಯಾವ ಪಕ್ಷ ನೀವು ಬರ್ಬೋದು, ಆದ್ರೆ ನಿಮ್ಮ ಕೈಲಿ ಹೇಳಿ ಅಂದರೆ ನಾನು ಹೇಳ್ತೀನಿ. ಅದಕ್ಕೆ ಆದಂಥ ಒಂದು ಪಕ್ಷ ಬಂದು ಕೇಳಿದ್ರೆ ಮಾತ್ರ ಹೇಳ್ತೀನಿ. ವ್ಯಕ್ತಿ ಆಗಿರಲಿ, ಇನ್ನು ಯಾವುದೇ ಮಾಧ್ಯಮ ಕೇಳಿದ್ರು ನಾನು ಹೇಳಲ್ಲ. ಯಾವುದೇ ಡಿಸ್ಕಷನ್ ಕರೆದ್ರು ನಾನು ಬರೋದು ಇಲ್ಲ. ಪರ್ಸ್ನಲ್ ಆಗಿ ಒಂದು ಪಕ್ಷದ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ನಾನು ಡಿಸ್ಕಷನ್ ಬರೋ. ಯಾಕಂದರೆ ನಾವು ಇನ್ನೂ ಓಟ್ ಆಗೋಕ್ಕಿಂತ ಮುಂಚೆಲ್ಲ ಒಂದು ಪಕ್ಷ ಹೇಳಿದ್ರೆ 1-2 ಪಕ್ಷ ಸೋಲ್ತವೆ. ಸುಮ್ಮನೆ ಪುಕ್ಷೇಟ ಪ್ರಚಾರ ಮಾಡ್ದಂಗಾಗತ್ತೆ. ಹಾಗಾಗಿ ಇವಾಗ್ಲವರೆಗೂ ಏನು ಎಲ್ಲ ರಾಜಕಾರಣಿಗಳು ಏನು ತಿಳ್ಕೊಂಡಿದ್ದಾರೆ, ಇವಾಗ್ಲವರು ಜ್ಯೋತಿಷ್ಯರು ಏನು ತಿಳ್ಕೊಂಡು ಇವತ್ತರೆಗೂ ಟಿವಿಲಿ ಮಾತಾಡ್ತಾರೆ. ಜನ ಹೊರಗಡೆ ಗೂಹು ಅಂತ ಮಾತಾಡ್ತೀರಾ. ಖಂಡಿತಲೂ ಕೂಡ ಕರ್ನಾಟಕದಲ್ಲಿ ಆ ಥರ ಆಗಲ್ಲ. ನೀವು 100% ಆಗಲ್ಲ. ತುಂಬ ಜನ ಪಕ್ಷೇತರಗಳು ಬರುತ್ತೆ ಅಂತ ಖಂಡಿತಲೂ ಕೂಡ ತುಂಬ ಕಷ್ಟ ಇದೆ. ತುಂಬ 100% ಕಷ್ಟ ಇದೆ. ತುಂಬ ಕಷ್ಟ ಐತೆ. ಈ ಸರಿ ಈ ಎಲೆಕ್ಷನನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನಡೀತಿರೋ ಎಲೆಕ್ಷನ್ ಯಾರು ಗೆಲ್ತಾರೋ ಅವ್ರಿಗೆ ತುಂಬ ಓಪ್ ಇದೆ. ಇವಾಗ ಮೊನ್ನೆನ ಎಲೆಕ್ಷನ್ ನಡೆಯೋಕೆ ಇಟ್ಟಿರಲ್ಲ. ಯಾಕಂದರೆ ಈ ವರ್ಷ 5 ಸರಿಲ್ಲ ಅಂತ ಹೇಳ್ತಿದ್ದೆ. ಹಾಗಾಗಿ ನೋಡಿ, ಯಾರಿಗೂ ಗೊತ್ತಿಲ್ಲ, 5ನೇ ತಾರೀಕಿನೇ ಅವರು ಸತ್ತಿದ್ದು. ಡೇಟ್ 5ನೇ ತಾರೀಕಿನೇ ನೋಡಿ, ಅವ್ರದ್ದೇ ಎಲೆಕ್ಷನ್ ನಡೀತಾ ಇರೋದು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳಿದಂಥವು ನೋಡಿ ಎಷ್ಟು ಟೆನ್ಷನ್ ಇದೆ. ಇವಾಗ ಯಡಿಯೂರಪ್ಪರು, ಸಿದ್ದರಾಮಯ್ಯವರು, ಕುಮಾರಸ್ವಾಮಿ ಎಲ್ಲ ರಪರಪ್ಪರು ಇದು ನಾನೆಲ್ಲ ಮುಂಚೆ ಹೇಳಿದೆ. 5 ವರ್ಷದಲ್ಲಿ 5ನೇ ತಾರೀಕು ಅವ್ರು ಸತ್ತೋಗಿದ್ದು. ಅವ್ರು ಹುಟ್ಟಿರೋದು 3ನೇ ತಾರೀಕು. 5ಕ್ಕೂ 3ಕ್ಕೂ ಆಗಲ್ಲ ಅಂತ. ತುಂಬ ಜನ ಏನಾಗುತ್ತೆ, ಜ್ಯೋತಿಷ್ಯದಲ್ಲಿ ಇವಾಗ ಗೊತ್ತಿಲ್ಲ. ಎಷ್ಟೋ ಜನ ಪಾಠ ಮಾಡ್ತಾವ್ರೆ, ಎಷ್ಟೋ ಜನ ಕ್ಲಾಸನ್ನು ನಡೆಸ್ತವ್ರೆ, ಎಷ್ಟೋ ಜನ ಜ್ಯೋತಿಷ್ಯನೇ ಗೊತ್ತಿಲ್ಲ. ಆ ಒಂದು ಜಾತಿಯನ್ನು ಇಟ್ಕೊಂಡು ನಾನು ಕ್ಲಾಸ್ ಮಾಡ್ತೀನಿ, ನಾನು ಸರ್ಟಿಫಿಕೇಟ್ ಕೊಡ್ತೀನಿ, ನಿಮಗೆ ಈ ಪಾಯಿಂಟ್ ವರ್ಕ್ ಆಗುತ್ತೆ, ಈ ಪಾಯಿಂಟ್ ಯಾವ ಪಾಯಿಂಟ್ ವರ್ಕ್ ಆಗಲ್ಲ ರೀ. ಜ್ಯೋತಿಷ್ಯ ಹೇಳೋದು ಭಾಳ ಇಂಪಾರ್ಟೆಂಟ್. ಆಮೇಲೆ
ಯಾವ ಲಗ್ನಕ್ಕೆ ಗ್ರಹಗಳು ಇಂಪಾರ್ಟೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನನಗೂ ಜ್ಯೋತಿಷಕ್ಕೂ ಏನೂ ಸಂಬಂಧ ಇರಲ್ಲ. ನಾನು ನೋಡಿ ಫಸ್ಟು ನನ್ನ ಜೀವನದಲ್ಲಿ ಸ್ಕೂಲಿಗೆ ಹೋಗ್ತಾಯಿದ್ದೆ 7ನೇ ಕ್ಲಾಸ್ವರೆಗೂ. ಅದಾದಮೇಲೆ ನನಗೆ ಜಮೀನಿತ್ತು. ನಮ್ಮ ತಂದೆ ಮಾಡಿದಂಥ ಒಂದು 40 ಎಕರೆ ಜಮೀನು, ಒಂದೇ ಪ್ಲಾಟ್ 40 ಎಕರೆ ಜಮೀನು. ಅದು ಇವಾಗಲೂ ಇದೆ. ಬೇಲೂರು ನೀವು ಬೇಕಾದ್ರೆ ನೋಡ್ಬೋದು. ಬೇಲೂರು ಹಾಸನ ನಾನು ಅಲ್ಲಿದ್ದೆ. ಅಲ್ಲಿಂದ ನನ್ನ ಪಾಡಿ ನಾನು ಹೋಗಿ ಬೇಕರಿಲಿದ್ದೆ. ನನ್ನ ಪಾಡಿ ನಾನು ಆಮೇಲೆ ಬೇಕರಿಲಿದ್ದಗಳು ನನಗೆ ನನ್ನ ಲೈಫಲ್ಲಿ ನನ್ನ ಇಷ್ಟ ಬಂದಿದ್ದೆ ಮಾಡಿದ್ದು. ಯಾರ ಮಾತು ನಾನು ಕೇಳಲ್ಲ. ನಮ್ಮಮ್ಮ ಹೋಗ್ಬೇಡ ಅಂದ್ರೆ ನಾನು ಬೇಕ್ರಿಗೆ ಹೋದೆ. ಆಮೇಲೆ ಅಲ್ಲಿಂದ ಬಂದು ಬೇಕ್ರಿಲಿ ನಾನು ಚೆನ್ನಾಗಿದ್ದೆ, ನಾನು ಒಳ್ಳೆ ವ್ಯವಹಾರ ಮಾಡ್ತಾಯಿದ್ದೆ, ಸೂಪರ್. ಇಲ್ಲ ನನಗೆ ಆಟ ಓಡಿಸ್ಬೇಕಂತ ಆಸೆ. ನಾನು ಆಟ ಓಡಿಸ್ದೆ. ನಮ್ಮಮ್ಮ ಓಡಿಸ್ಬಿಡಕ್ಕ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ. ನಮ್ಮಲ್ಲೇ ಕೆಲ್ಸಕ್ಕೆ ಜನ ಇದ್ದಾರೆ, ತುಂಬ ಜನ ಕೆಲ್ಸಕ್ಕಿದ್ದಾರೆ. ನಮ್ಮದೇ ಟ್ಯಾಕ್ಟ್ರಿ ಎಲ್ಲ ಇದೆ, ನಮ್ಮದೇ ಜಮೀನುಗಳಿದ್ದಾವೆ. ಇಲ್ಲ ನಂಗೆ ಆಟ ಓಡಿಸ್ಬೇಕನ್ನೋ ಆಟ ಓಡಿಸ್ದೆ. ಮತ್ತೆ ಆಟ ಓಡಿಸ್ಮೇಲೆ ನಂಗೆ ಬೇಕ್ರಿ ಮಾಡ್ಬೇಕಂತ ಆಸೆ. 3 ವರ್ಷ ಮತ್ತೆ ಬೇಕ್ರಿ ಮಾಡಿದೆ. ಬೇಕ್ರಿನ ಕ್ಲಿಕ್ ಮಾಡ್ಬೇಕಂತ ಆಸೆ, ಕ್ಲಿಕ್ ಮಾಡಿದೆ. ಬೇಕ್ರಿ ಮಧ್ಯದಲ್ಲಿ ನನಗೆಲ್ಲ ಜ್ಯೋತಿಷ್ಯವನ್ನು ನಾನು ಮಾಡಬೇಕಂತ ಡಿಸೈಡ್ ಆದೆ. ನನಗೆ ಜ್ಯೋತಿಷ್ಯ ಗೊತ್ತಿಲ್ಲ. ನನ್ನ ನಂಬರ್ ಎಲ್ಲ 97419711 ನಾನು ಜ್ಯೋತಿಷ ಗೊತ್ತಿಲ್ಲ, ನಾನು ಜ್ಯೋತಿಷನ ಆಗ್ತೀನಿ ಅಂತ ತಗೊಂಡೆ. ಎಲ್ಲರೂ ನಕ್ಕಿರಲ್ಲ, ನಮ್ಮ ಜಾತಿಗೂ ಇದಕ್ಕೂ ಆಗದಿರೋ ಕೆಲಸ. ಆಮೇಲೆ ಇದು ಗೌಡ್ರ ಜಾತಿಗೂ ಇದಕ್ಕೂ ಆಗದಿರೋ ಕೆಲಸ. ಆಮೇಲೆ ಎಲ್ಲ ಅಯ್ಯೋ ಅಷ್ಟೊಂದು ಬುಕ್ ಓದ್ಬೇಕು. ಬುಕ್ ಏನಕ್ಕೆ ಓದ್ಬೇಕು? ಸುಳ್ಳು ಹೇಳಕ್ಕೆ ಬುಕ್ ಓದ್ಬೇಕು. ಯಾವತ್ತೂ ಅಷ್ಟೇ. ಕುಡ್ದನ್ ಸತ್ಯ ಹೇಳ್ತಾನೆ, ಚೆನ್ನಾಗಿ ಮೈಂಡ್ ಫ್ರೆಶ್ ಆಗಿ ಸುಳ್ಳು ಹೇಳ್ತಾನೆ. ಕುಡ್ದನ್ ಸುಳ್ಳು ಹೇಳಲ್ಲ ಅವನು, ಯಾವಾಗಲೂ ಸತ್ಯನೇ ಹೇಳ್ತಾನೆ. ಹಾಗಾಗಿ ಹಂಗೇನಿಲ್ಲ ರೀ. 9 ಗ್ರಹ 27 ನಕ್ಷತ್ರ 31 ಡೇಟ್ ಯಾರಪ್ಪ ಮನೆ ಸ್ವತ್ತಲ್ಲ. ಎಷ್ಟೋ ಜ್ಯೋತಿಷದಲ್ಲಿ 6ನೇ ಮನೆ ಶನಿ ಒಳ್ಳೆನು, 6ನೇ ಮನೆ ಕುಜ ಒಳ್ಳೆನು ಅಂತ ಬರೆದವ್ರೆ. ಖಂಡಿತಲ್ಲೂ ಕೂಡ ನನ್ನ ಪ್ರಕಾರ ಅದು 25% ಮಾತ್ರ ಕರೆಕ್ಟ್, 75% ಸುಳ್ಳು. ಅದು ನೀವು ಯಾರು ಜ್ಯೋತಿಷವನ್ನು ನಡೆಸೋಂಥವ್ರು ಕ್ಲಾಸನ್ನು ಇಲ್ಲ ಜ್ಯೋತಿಷವನ್ನು ಕೇಳೋವಂಥವ್ರು 6ನೇ ಮನೆ ಶನಿ ಒಳ್ಳೆಯವನು, 6ನೇ ಮನೆ ಕುಜ ಒಳ್ಳೆಯನು ಅನ್ನೋದು 25% ಮಾತ್ರ ಕರೆಕ್ಟ್. ಆ 25% ಕರೆಕ್ಟ್ ಅನ್ನೋದು ನಾನು ಯಾಕೆ ಅಂತ ಹೇಳ್ತೀನಿ. 75% ಅದು ಸುಳ್ಳು. ನನ್ನ ಜ್ಯೋತಿಷ ಆಧಾರವಾಗಿ ನಾನು ನೋಡಿರೋ ರೀತಿಲಾಗಿ ನನ್ನ ಎಲ್ಲ ನನ್ನ ಗೆಸ್ ನಾನು ಎಲ್ಲವೂ ಕೂಡ ನನ್ನ ನೆನೆಸ್ಕೊಂಡಂಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ ನನಗೆ ಇಷ್ಟೆಲ್ಲ ಅನಾಹುತ ಆದಲ್ಲಿ ಕೂಡ ನಾನು ಹೇಳ್ತೀನಿ, ನೀವು ಎಲ್ಲೂ ಹೋಗಬೇಡಿ, ಸುಮ್ಮನೆ ಹಂಗೆ ಮಾಡಿ ಹಿಂಗೆ ಸುಮ್ಮನೆ ಅಂದು ನಾನು ಹೇಳಿದೆ. ನನ್ನ ಹತ್ರ ತುಂಬ ಜನ ಕೈ ಕಟ್ಕೊಂಡು ಹಣ ಬರೋಕ್ಕೆ ಹೇಳಿದ್ದಾರೆ. ನಾನೇ ಅವನ ಹತ್ರ ಹಣ ಬರೋಕ್ಕೆ ಹೇಳಿದೆ, ಸುಮ್ಮ ಕೂತ್ಕೊಂಡೆ ನಾನು. ವೈಬ್ರೇಷನ್ ಈ 6ನೇ ಮನೆ ಶನಿ ಅನ್ನೋದು 6ನೇ ಮನೆ ಕುಜ ಅನ್ನೋದು 25% ಮಾತ್ರ ಕರೆಕ್ಟ್, 75% ಸುಳ್ಳು. ಅದು ಖಂಡಿತ ಕೂಡ ಅವನ ಜಾತಕ ಆಧಾರದ ಮೇಲೆ ಇನ್ನು 75% ಸರಿ ತಪ್ಪು ಅಂತ ಹೇಳುತ್ತೆ. ಇಲ್ಲಾಂದ್ರೆ 100% ತಪ್ಪಾಗುತ್ತೆ. ಆಮೇಲೆ ಜ್ಯೋತಿಷದಲ್ಲೂ ಅಷ್ಟೇ. ಇವಾಗ ಎಷ್ಟೋ ಜನ ರಾಶಿ ಭವಿಷ್ಯನ ಕಥೆಗಳನ್ನ ಬೀರ್ತಾ ಇರ್ತಾರೆ. 6ನೇ ಮನೆ ಶನಿ ಒಳ್ಳೆಯವನು, ರಾಶಿಗೆ 6ನೇ ಮನೆ ಕುಜ ಶನಿ ಒಳ್ಳೆಯವನು, 6ನೇ ಮನೆ ಕುಜ ಒಳ್ಳೆಯವನು, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಖಂಡಿತ ಕೂಡ ಅದು 50 ಭಾಗ ಸುಳ್ಳು, 50 ಭಾಗ ಸರಿಯಾಗಿರುತ್ತೆ. ಯಾಕಂದರೆ ತುಂಬ ಕಷ್ಟ ಅದನ್ನು ನಿಖರವಾಗಿ ಡಿಸಿಷನ್ ಆಗಿ ಇವರೇ ರಾಶಿಗೆ ಹಿಂಗೆ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಆಧಾರದ ಮೇಲೆ ಹೋಗ್ತಾ ಇರುತ್ತೆ. ಯಾಕಂದರೆ ನೀವು ಜ್ಯೋತಿಷ್ಯದಲ್ಲಿ ನನ್ನನ್ನು ನೋಡಿದಂಗೆ ನಾನು ಎಲ್ಲವೂ ಹೇಳ್ದವೆಲ್ಲವೂ ನಡೆದವೆ. ನಾನು ಯಾವುದು ಸುಳ್ಳು ಹೇಳಿಲ್ಲ. ನಾನು ನಡೀತಿರ್ಬೇಕು, ನನಗೆ ಹಿಂಗೆ ಆಗುತ್ತೆ. ನಾನು ಊರ ಹಣ ಬರ ಹೇಳೋದು ನನ್ನ ಹಣ ಬರ ಗೊತ್ತಿರಲ್ವ, ಹಾಗಾಗಿ ಹೇಳಿದ್ದೀನಿ. ಶನಿ ಭಾಳ ಜನ ಹೆದರ್ತಾರೆ ತುಂಬ. ಮೇಡಮ್ ಅವರೇ 7ನೇ ಮನೆ ಶನಿ ತುಂಬ ಕೆಟ್ಟವನಂತ. ಯಾಕಂದರೆ ನಾನು ದೇವೇಗೌಡರ ಜಾತಕವನ್ನು ನೋಡಿದ್ದೀನಿ. ಅವ್ರಿಗೆ 7ನೇ ಮನೆಯಲ್ಲೇ ಶನಿ ಇರೋದು ನಂಗೆ ಚೆನ್ನಾಗಿ ಗೊತ್ತು. ಎಷ್ಟೋ ನೀವು ಹೇಳ್ತೀರಾ ಶನಿ 7ನೇ ಮನೆಯಲ್ಲಿ ತುಂಬ ಕೆಟ್ಟದ್ದು. ದೇವೇಗೌಡರ ಜಾತಕದಲ್ಲಿ 7ನೇ ಮನೆಯಲ್ಲೇ ಶನಿ ಇರೋದು. ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಂಗೆ ನಾವು ದೇವ್ರನ್ನ ನೋಡಿದ್ವಿಲ್ಲ ಕಣಕ್ಕೆ ಗೊತ್ತಿಲ್ಲ. ದೇವರು ಕೂಡ ಗಂಡ ಹೆಂಡತಿ ಅಷ್ಟು ಚೆನ್ನಾಗಿದೆ ಅಂತ ನಾನು ನೋಡಿಲ್ಲ. ಅವರಲ್ಲಿ ಎಷ್ಟು ಒಡಕು. ಶಿವನ್ ತಗಂದ್ರೆ ಗಂಗೆ ಬರ್ತಾರೆ, ವಿಷ್ಣುನ್ ತಗಂದ್ರೆ ಪದ್ಮಾವತಿ ಬರ್ತಾರೆ. ಡೌಟ್ ನಮಗೆ, ಡೌಟಲ್ಲಿ ಇದ್ವಿ. ಆದರೆ ಚೆನ್ನಮ್ಮ ಮತ್ತು ದೇವೇಗೌಡರನ್ನ ಹತ್ತಿರದಿಂದ ನಾನು ನೋಡಿರೋದ್ರಿಂದ, ಅವ್ರನ್ನ ನೀವು ನೋಡೋದ್ರಿಂದ ಏನು ಆನಂದ, ಏನೊಂದು ಪ್ರೀತಿ. ಅವ್ರನ್ನ ನೋಡಿ ಅಜ್ಜಿನ ನೋಡಿದಾಗ ಗಂಡ ಹೆಂಡತಿ ಹೇಗೆ ನಡ್ಕೋಬೇಕಂತ ಇರುತ್ತೆ. ಹಾಗಾಗಿ ಬಹಳ ವೈಬ್ರೇಷನ್. 7ನೇ ಮನೆ ಶನಿ ಹೇಗೆ ಮಾಡ್ತಾನೆ, ದೇವೇಗೌಡರ ಜಾತಕದಲ್ಲೂ ಇದ್ದಾನೆ ನೋಡಿ. ದೇವೇಗೌಡರ ಜಾತಕವನ್ನು ನಾನು ಇರುವಾಗ ನೋಡಿದ್ದೀನಿ. ದಳದ ಆಫೀಸ್ ನಾನೇ ಮುಹೂರ್ತವನ್ನು ಇಟ್ಟಿದ್ದು. ನಾನು, ರೇವಣ್ಣರು, ದೇವೇಗೌಡರು 3 ಜನ ದಳದ ಆಫೀಸ್ ಮಾಡಿದ. ಅವತ್ತು ಕುಮಾರಣ್ಣರು ಇದನ್ನೆಲ್ಲ ಕಾಲ್ಗೇಟ್ ಆಗಿತ್ತು. ಬೆಂಗಳೂರು ಇವತ್ತೆಲ್ಲ ದೊಡ್ಡದಾಗಿ ಹೋಯ್ತು. ನಾನು ಅದು ಕೂಡ 18ನೇ ತಾರೀಕಿಗೆ ಇಟ್ಟಿದ್ದು. ದೇವೇಗೌಡರು ಹುಟ್ಟಿರೋ ಡೇಟು ಅವತ್ತು. ಎಲ್ಲರೂ ಒಂದು ಗಣಪತಿ ಹಬ್ಬ ಅವತ್ತಿನ ರಾತ್ರಿ ಇಟ್ಟಿದ್ದು. ಅವಾಗ ರೇವಣ್ಣರು ಫೋನ್ ಮಾಡ್ತಾರೆ, ಸರ್ ಇದು ಚೌತಿ ಚಂದ್ರ ನೋಡ್ಬೋದು ಸರ್, 10ವರೆಗೆ ಮುಗಿತು ಸರ್. ಅದು ಯಾರೋ ಹೇಳಿದ್ದಾರೆ ಸರ್, ಚೌತಿಗೆ ಇದಕ್ಕೂ ಸಂಬಂಧ ಇಲ್ಲ ಸರ್, ಬರೀ ಸರ್ ಬೆಳಗ್ಗೆ ಅಂತೇಳಿ ಒಂದು 4 ಗಂಟೆ ಮುಹೂರ್ತ ಇಟ್ಟಿದ್ದು. ಖಂಡಿತ ಕೂಡ ಓಕೆ, ಖಂಡಿತವಾಗ್ಲೂ ಕೂಡ ಇವತ್ತು ಕೂಡ ಕುಜನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸಾಕಷ್ಟು ಜನ ತಿಳ್ಕೊಳ್ಬೇಕು ಅಂತಿದ್ರು, ಅವರೆಲ್ಲರಿಗೂ ಕೂಡ ಮಾಹಿತಿಯನ್ನ ನೀಡಿದ್ರೆ ಧನ್ಯವಾದಗಳು. ಇವರೆಲ್ಲರೂ ಚೆನ್ನಾಗಿತ್ತು. ಎಸ್, ಇದು ಈ ಹೊತ್ತಿನ ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಆರ್ಯವರ್ಧನ್ ಅವರನ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಇದ್ದಲ್ಲಿ ನೀವು ಅವರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.